ಆ ವಿಷ್ಣುವಿನ ಮಾರಣ ಹೋಮ. ವಿಷ್ಣು ರೈತರ ಮೇಲೆ ಜೀವವನ್ನು ಇಟ್ಟುಕೊಂಡಿರುವ ಈ ನಿನ್ನ ಜೀವ ಇಂದು ನಮ್ಮ ವಸ್ಕಿಯರಿಗೆ ಬಾಗಿನವಾಗಿ ಅರ್ಪಿಸಿ ಆ ಪಾತಾಳ ಗಂಗೆಯಲ್ಲಿ ತೇಲಿ ಬಿಡುತ್ತೇನೆ ಮಗಳೇ. ಅಣ್ಣ, ನಮ್ಮನ್ನು ಎದುರು ಹಾಕಿಕೊಂಡವರಿಗೆ ಎಷ್ಟು ಬಂದ ಗತಿ ಬರಬೇಕಂತ ಅಲ್ಲ ತೋರಿಸ್ಬೇಕಣ್ಣ, ತೋರಿಸ್ಬೇಕು. ಹಾ ನರಸಿಂಹ, ನಾನು ಯಾರನ್ನು ಆ ಕಡೆ ಬರದ ಹಾಗೆ ನೋಡಿಕೊಳ್ಳುತ್ತೇನೆ. ನೀನು ಸತ್ತಿರುವ ಆ ಬಾಡಿಯನ್ನು ಹರಿಯುವ ನೀರಿನಲ್ಲಿ ಬಿಸಾಕಿ ಬಾ. ಆಯ್ತಣ್ಣ, ಹಾಗೆ ಮಾಡುತ್ತೇನೆ. ಶಿವಣ್ಣನ ಮನೆಯಲ್ಲಿ 2 ಬಲಿಯನ್ನು ಕೊಟ್ಟು ಸುಡುಗಾಡಕ್ಕೆ ಹತ್ತಿದಂತಾಯಿತು. ಇನ್ನು ಮೇಲೆ ಆ ಶಿವಣ್ಣನಿಗೆ ರಾಜೀನಾಮೆಯನ್ನು ಕೊಡಿಸಿ ಆ ಜಾಗಕ್ಕೆ ನಮ್ಮ ಅಣ್ಣನನ್ನು MLA ಯನ್ನಾಗಿ ಮಾಡುವುದೇ ಈ ಸಲಗನ ಕಾಯಕ. ಹಲೋ ಮಿಸ್ಟರ್, ನೀವು ಇದೇ ಊರ್ನವರಾ? ಯಾರು? ಓಹೋ ಮೇಘನಾ, ಇದೇನು ಮೇಘನಾ, ನೀನು ಈ ಊರಲ್ಲಿ? ಹೌದು, ಈ ಪ್ರಶ್ನೆಯನ್ನ ನಾನು ನಿಮಗೆ ಕೇಳಬೇಕು ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಕೇಳ್ಬಿಟ್ರಿ. ನೀವು ಈ ಊರಿನಲ್ಲಿ? ಏ ಗಡ್ಡಿ, ಸಿಂಹದ ಗುಹೆಗೆ ಬಂದ ಜಿಂಕೆ ಮರಿ, ನೀನೇ ನಮ್ಮ ಊರಿಗೆ ಬಂದು ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾ ಅಂದ್ರೆ ಇನ್ನೇನು ಹೇಳಬೇಕು ನಿನ್ನ ಬುದ್ಧಿಗೆ? ಓಹೋ, ಅರ್ಥ ಆಯ್ತು ಬಿಡಿ. ಆದ್ರೆ ಇದೇ ನಿಮ್ಮೂರು ಹೌದು ತಾನೆ? ನೋಡ್ ಸಲ್ಕ, 10 ವರ್ಷದ ಹಿಂದಿರೋ ಆ ನಮ್ಮ ಸ್ನೇಹವನ್ನ ನೀನಿನ್ನೂ ಮರ್ತಿಲ್ವಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಅದಿರ್ಲಿ, ನೀನು ಹಳೆ ರೌಡಿಸಂ ಬಿಟ್ಟಿದೀಯೋ ಅಥವಾ ಈಗಲೂ ಅದನ್ನೇ ಮುಂದುವರಿಸ್ತಾ ಇದೆಯೋ? ಸಿಂಹದ ಗುಹೆಯಲ್ಲಿರುವ ಆ ಕಾಡಿನ ರಾಜ ಎಷ್ಟೇ ವರ್ಷಗಳು ಕಳೆದರೂ ಕೂಡ ಬೇಟೆಯಾಡಿ ಬದುಕುತ್ತದೆ ವಿನಃ ಹುಲ್ಲು ತಿಂದು ಬದುಕಲು ಸಾಧ್ಯವಿಲ್ಲ ಮೇಘನಾ. ಇದೀಗ ತಾನೇ ನಮ್ಮ ವೈರಿಯಾದ ವಿಷ್ಣುವಿನ ಕಥೆ ಮುಗಿಸಿ ಹರಿಯುವ ನೀರಿನಲ್ಲಿ ಬಿಸಾಕಲು ಇಲ್ಲಿಗೆ ಬಂದಿದ್ದೆ. ಅಂದ್ರೆ ಇವನೀಗ ಮಾತಾಡ್ತಾ ಇರೋದು ಶಿವಣ್ಣನ ತಮ್ಮ ವಿಜಯ್. ಅಂದ್ರೆ ನಾನು ಮಾಡ್ಕೊಂಡಿರೋ ಆ ನನ್ನ ಗಂಡ ವಿಜಯ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಒಂದ್ ವೇಳೆ ಈ ವಿಷಯ ಇವನಿಗೇನಾದ್ರೂ ಗೊತ್ತಾದ್ರೆ ಖಂಡಿತವಾಗಿಯೂ ನನ್ನ ಜೀವ ಸಹಿತ ಉಳಿಸೋದಿಲ್ಲ. ಹೇಗಾದ್ರೂ ಮಾಡಿ ಉಪಾಯ ತಪ್ಪಿಸ್ಕೊಳ್ಳಬೇಕು. ಹಲೋ ಮೇಘನಾ, ಇದೇನು ಗಾಢವಾಗಿ ವಿಚಾರ ಮಾಡ್ತಿದ್ದೀಯಾ? ಏನದು? ಚೇಚೆ, ಹಾಗೇನಿಲ್ಲ, ನಾನು ನಿನ್ನ ಬಗ್ಗೆನೇ ವಿಚಾರಿಸ್ತಾ ಇದ್ದೆ ಕಣ. ಅಲ್ವೋ, ಅದೇ ಹಳೆ ರೌಡಿಸಮನ್ನೇ ಈಗಲೂ ಮುಂದುವರಿಸ್ತಾ ಇದ್ದೀನಿ ಅಂತ ಹೇಳಿದೆಯಲ್ಲ, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಹಾ, ಅದು ಸರಿ ಮೇಘನಾ. ಇದ್ದಕ್ಕಿದ್ದ ಹಾಗೆ ನಮ್ಮ ಊರಿಗೆ ಬಂದಿದ್ದೀಯಲ್ಲ, ಏನು ಸಮಾಚಾರ? ಅದೇ ಕಣ, ಇದೀಗ ತಾನೇ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಈ ಊರಲ್ಲಿ ನಮ್ಮ ಯಜಮಾನ್ ರಿಲೇಷನ್ ಇದ್ದಾರೆ, ಅವರನ್ನ ಭೇಟಿಯಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆಯದಾಯ್ತು ಬಿಡು. ನಾನು ಕೂಡ ನಿನಗೆ ಹಳೆಯ ಗೆಳೆಯ ತಾನೇ. ಅದೇ ನಮ್ಮಿಬ್ಬರ ಹಳೆ ಗೆಳೆಯತನಕ್ಕಾಗಿ ಹಾಡುವೆಯ ಒಂದು ಪ್ರೇಮ ಗೀತೆ. ಸಲಗ, ಏನ್ ಹೇಳ್ತಾ ಇದ್ದೀನಿ ನೀನು? ಎಷ್ಟೇ ಆದ್ರೂ ನಾನೀಗ ಮದುವೆ ಆದವಳು. ಈ ನಮ್ಮ ಹಾಡನ್ನ ಯಾರಾದ್ರೂ ನೋಡಿದ್ರಿ ಆಗ ನನ್ನ ಗತಿ ಏನು? ಏ ಮೇಘನಾ, ಫ್ರೆಂಡ್ಶಿಪ್ನಲ್ಲಿ ಇದೆಲ್ಲ ಮಾಮೂಲಿ. ಒಂದೇ ಒಂದು ಸಾಂಗ್ ಹಾಡು ಹೇಳಿ ಮೇಘನಾ, ಕಮಾನ್. ಸರಿ.
ತುಮು ಚಳಿಯಲಿ ಹರಿಯಾವ ತುಮು ತುಮು ಚಳಿಯಲಿ ಹರಿಯಾವ पुष्पवे मंदार पुष्पवे
ಆಯ್ತು ನರಸಿಂಹ. ಈಗ ನನಗೆ ಮುಖ್ಯವಾದ ಕೆಲಸವಿದೆ. ಮತ್ತೆ ಸಮಯ ಸಿಕ್ಕಾಗ ನಾನು ನಿನ್ನ ಭೇಟಿಯಾಗುತ್ತೇನೆ. ಬರುತ್ತೇನೆ. ಎಂತ ಕೆಲಸ ಆಗೋಯ್ತು. ಹಳೆದೆಲ್ಲ ಮರೆತು ನನ್ನ ಮದುವೆಯಾಗಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟೆ. ಈ ಸಲಗ ಇದೇ ಊರಿನವನ. ಒಂದು ವೇಳೆ ಈ ವಿಷಯ ನಮ್ಮ ಮನೆಯಲ್ಲಿ ಹೇಳಿ ಎಲ್ಲಿ ನನ್ನ ಬಾಳನ್ನ ಹಾಳು ಮಾಡ್ತಾರೋ ಅಂತ ನನಗೇಕೋ ಭಯವಾಗ್ತಾ ಇದೆ. ಹೀಗಾಗಿ ನಾನು ಇವರ ಕಣ್ಣಿಗೆ ಬೀಳದಂತೆ ಎಚ್ಚರಿಕೆನ ವಹಿಸಲೇಬೇಕು. ಅದೇ ವಿಜಯ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಹಲೋ ಮೈಗನ, ಬಸ್ ತುಂಬ ಹೊತ್ತಾಯ್ತು ಅಂತ ಕಾಣಿಸುತ್ತೆ. ನಾ ಬರೋದು ಸ್ವಲ್ಪ ತಡವಾಯ್ತು. ಐ ಆಮ್ ಸಾರಿ ಮೈಗನ. ಸಾರಿ ಅಂತೆ, ಸಾರಿ. ಅಲ್ಲಿ ಹೇಳಿದ್ನಲ್ಲ ಬಂಗಾರ, ಬೇಗ ಬಾ ಅಂತ ಹೇಳಿ ಇಷ್ಟೊಂದು ತಡವಾಗಿ ಬಂದಿದ್ದೀರಲ್ಲ, ನನಗೆ ಎಷ್ಟು ಭಯವಾಗಿತ್ತು ಗೊತ್ತಾ. ಹೇಳಿದ್ನಲ್ಲ ಬಂಗಾರ, ಸ್ವಲ್ಪ ಕೆಲಸ ಆಯ್ತು. ಇಷ್ಟಕ್ಕೆ ಭಯ ಮಾಡ್ಕೊಂಡ್ರೆ ಹೇಗೆ? ಹೋಗಿ ನೋಡಿ, ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ ಅಷ್ಟೇ. ವಿಜಯ್ ನೋಡಿ, ನೀವು ಬೇಗನೆ ಬರ್ದಿರೋದಕ್ಕೆ ನನಗೆ ತುಂಬಾನೇ ಭಯವಾಗಿತ್ತು. ತಡವಾಗಿ ಬಂದು ಏನಾದ್ರೂ ಮಾತಾಡಿ ಮಾತನ್ನೇ ಮರಣ ಮಾಡೋದನ್ನ ಚೆನ್ನಾಗಿ ಕಲ್ತಿದ್ದೀರಾ ನೀವು. ಆಹಾ, ಬಾರೇ, ನಾನು ಮುದ್ದಿನ ಅಡಗಿನಿ. ಅದಿರ್ಲಿ, ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ವಿಷಯವನ್ನ ಮನೆಯಲ್ಲಿ ನಿಮ್ಮ ಅಣ್ಣಂತೆಗೆ ತಿಳಿಸಿದ್ದೀರಾ?
ಇಲ್ಲ ಮೇಘನ, ಇಲ್ಲ ಮೇಘನ, ನಮ್ಮಿಬ್ಬರ ವಿಷಯವನ್ನು ಮನೆಯಲ್ಲಿ ಹೇಳಬೇಕೆಂದು ತುಂಬಾ ಪ್ರಯತ್ನ. ಆದರೆ ಈಗ ನಮ್ಮ ಮನೆಯ ಪರಿಸ್ಥಿತಿ ಸರಿ ಇಲ್ಲದಿದ್ದರಿಂದ ಹೇಳುವುದಕ್ಕೆ ಆಗಲಿಲ್ಲ. ಏಕೆಂದರೆ ನನ್ನ ಅತ್ತಿಗೆ ಸತ್ತ ಸ್ವಲ್ಪ ದಿನದಲ್ಲಿ ನಮ್ಮ ಅಣ್ಣನೂ ಸತ್ತು ಹೋದನು. ಅದಕ್ಕೆ ಇಂಥ ಸಂದರ್ಭದಲ್ಲಿ ನಮ್ಮಿಬ್ಬರ ಮದುವೆ ವಿಷಯವನ್ನು ಹೇಳಬಾರದೆಂದು ಸುಮ್ಮನಾಗಿರುತ್ತೇನೆ. ಹೌದು, ಹಾಗಾದ್ರೆ ನಾನೀಗ ನಿಮ್ಮ ಮನೆಗೆ ಬಂದ್ರೆ ಅವರು ನನ್ನ ಒಪ್ಕೊಳ್ಬೋದೇ? ಖಂಡಿತವಾಗಲೂ ಒಪ್ಕೊಳ್ತಾರೆ ಮೇಘನ. ಏಕೆಂದರೆ ಈಗ ನಮ್ಮ ಮನೆಗೆ ಒಂದು ಹೆಣ್ಣಿನ ಅವಶ್ಯಕತೆ ತುಂಬಾ. ದೇವತೆಯಂತಿರುವ ನಮ್ಮ ಅತ್ತಿಗೆ ಸತ್ತ ನಂತರ ನಾವು ಸರಿಯಾಗಿ ಊಟ ಕೂಡ ಮಾಡಿಲ್ಲ. ಅಡಿಗೆ ಮಾಡಲಿಕ್ಕಾದರೂ ಒಂದು ಹೆಣ್ಣು ಬೇಕೇ ಬೇಕಲ್ಲವೇ? ಅದಕ್ಕೋಸ್ಕರನಾದರೂ ನಿನ್ನ ಖಂಡಿತವಾಗಲೂ ಒಪ್ಕೊಳ್ತಾರೆ. ಅವ್ರು ಒಪ್ಕೊಂಡ್ರೆ ನನಗಷ್ಟೇ ಸಾಕು ಬಿಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತಿಗೆಯರ ಹಾಗೆ ನಾನು ಕೂಡ ಅವ್ರ ಜೊತೆಯಲ್ಲಿ ಹೊಂದಿಕೊಂಡು ಚೆನ್ನಾಗಿ ಬಾಳ್ತೀನಿ. ಛೇ, ಅದಕ್ಕೆ ಯಾಕೆ ಇಷ್ಟೊಂದು ಎದುರ್ಕೊಳ್ತೀಯ ಬೇಗನ? ನಮ್ಮಣ್ಣ ದೇವರಂತವರು. ಇದ್ದ ಪರಿಸ್ಥಿತಿಯನ್ನು ಹೇಳಿದರೆ ಅವರು ಖಂಡಿತವಾಗಲೂ ಒಪ್ಕೊಳ್ತಾರೆ. ಮನೆಗೆ ಹೋಗೋಣ. ಸರಿ, ಹಾಗಾದ್ರೆ ನಡೀರಿ ಹೋಗೋಣ. ವಿಷಕಂಡ ನಾನು ಹೋಗಿಲ್ಲ. ಮೇಳೂರು ಮಾಪ್ಸಣಿಗೆ ಪಕ್ಕೆಲಕ್ಕೆ ಬರ್ರಿ, ಮಗಳು ಕುಟಾಕತ್ತಾರ ಮಗಳ. ಬಿಡೋದಿಲ್ಲ, ಕೇಸ್ ಹಾಕ್ತಾನ ನೋಡಿ. ಹೋಗಿಲ್ಲ ಬಿಡಲ್ಲ. ಬರ್ರಿ ಮಕ್ಕಳ.